ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಜೆ.ಡಿ. ಶ್ರೀನಾಥ್. ರೈಡಲ್ ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ಅನ್ಕೊಂತಿದ್ದೀನಿ. ಫಸ್ಟ್ ರೈಡ್ ಆದ್ರೆ ಬಂದ್ಬಿಟ್ಟು 228 ರೂಪಾಯಿ ಬಸವಣ್ಣ ಗುಡಿಗೆ ಸಿಕ್ತು. ಮತ್ತೆ ನೆಕ್ಸ್ಟ್ ನಾನು ನೋಡ್ಕೊಂತ ಹೋಗ್ತಿದ್ದಾಗ ನೆಲಮಂಗಲಗಾದ್ರೆ ಇನ್ನೊಂದು ಆರ್ಡರ್ ಬಂತು. ಅದು ಬಂದ್ಬಿಟ್ಟು 288 ರೂಪಾಯಿ ಇತ್ತು. ಸೊ ಅದಾದ್ಮೇಲೆ ನನಗೆ ಸಿಕ್ಕಿದ್ದು ಬೊಮ್ಸಂದ್ರಾಗೆ ಸಿಕ್ತು. ಬೊಮ್ಸಂದ್ರಾಗೆ ಏನಪ್ಪ ಇದು ಅಂತ ಅಂದ್ಬಿಟ್ಟು ನನ್ನ ಪಿಕಪ್ ಲೊಕೇಶನ್ ಹತ್ರ ಬಂದು ನೋಡಿದ್ಮೇಲೆ ಗೊತ್ತಾಯ್ತು, ಅವು ದೊಡ್ಡ ಇದು ಏನು ಲಗೇಜ್ ಪ್ಯಾಕ್ ಮಾಡ್ತಾರಲ್ಲ, ಅದ್ರ ಬಂದ್ಬಿಟ್ಟು ಕ್ರೈನ್ ಟೈರ್ಗಳಿದಾವೆ. ಅದು ಸರಿ ಆಯ್ತು, ಏನೋ ಒಂದ್ 2-3 ಕೆಜಿ ಇರಬಹುದೇನೋ ಅಂತ ಅಂದ್ಬಿಟ್ಟು ನಾನ್ ಅನ್ಕೊಂಡ್ರೆ ಅದೆಲ್ಲ ಅಲ್ಲ, ಸುಳ್ಳು. ಅದು ಇದ್ದಿದ್ದು 20 ಕೆಜಿ ಇದೆ. ಒಂದ್ ಟೈರ್ ಬಂದ್ಬಿಟ್ಟು 2 ಟೈರ್ ಕೊಟ್ಟಿದ್ದಾನೆ. ಅವಯ್ಯ ಬಂದ್ಬಿಟ್ಟು ಸ್ಕೂಟಿ ಅನ್ಕೊಂಡು ಬೈಕ್ ಬುಕ್ ಮಾಡಿದ್ದಾರೆ. ಸರಿ ಆಯ್ತು, ಯಾಕೆ ಕ್ಯಾನ್ಸಲ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ಅದಾದ್ರೆ ಅದನ್ನ ಎತ್ಕೊಂಡ್ಬಿಟ್ಟು ಸೀದಾ ಹೊರಟೆ. ಸೊ ಹೊರಟು ನಾನೇನ್ ಮಾಡ್ದಪ್ಪ ಅಂತಂದ್ರೆ, ನಾನು ಡ್ರಾಪ್ ಲೊಕೇಶನ್ ಹತ್ರ ಫೋನ್ ಮಾಡಿದೆ. ಸರ್ ಸ್ವಲ್ಪ ಬೇಗ ಬನ್ನಿ ಅಂತ ಅಂದ್ಬಿಟ್ಟು, ಸರಿ ಆಯ್ತು, ನಾನು ಯಾಕೆ ತಡ ಮಾಡ್ಬೇಕು ಅಂತ ಅಂದ್ಬಿಟ್ಟು ಸೀದಾ ಅಲ್ಲಿಂದ ನಾನು ಹೊರಟೆ ಬೊಮ್ಮಸಂದ್ರ ಕಡೆ ನಾನಾದ್ರೆ ಹೊರಟೆ. ಸೊ ಇಲ್ಲಿಗೆ ಬಂದ್ಮೇಲೆ ನನ್ಗಾಗಿತ್ತು 623 ರೂಪಾಯಿ. ಸೊ ಕಸ್ಟಮರ್ ಕೇಳಿದ್ರು, ಸರ್ ನಾನು ಕೋಲಾರ ಹೋಗ್ಬೇಕು, ದಯವಿಟ್ಟು ಇದನ್ನ ಹಂಗೆ ತಲುಪ್ಸಕ್ ಆಗುತ್ತಾ, ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆಯಾ ಅಂತ ಅಂದ್ಬಿಟ್ಟು. ಸರಿ ಸರ್ ಆಯ್ತು ಅಂತ ಅನ್ಬಿಟ್ಟು ನಾನು ಒಂದಿಷ್ಟು ಪ್ರೈಸ್ ಅಂತ ಹೇಳ್ದೆ. ಇದು ಅಪ್ರಾಕ್ಸಿಮೇಟ್ಲಿ 663 ಇತ್ತು 50 ಕಿಲೋಮೀಟರ್ಗೆ. ಅದು ಬಂದ್ಬಿಟ್ಟು 70 ಕಿಲೋಮೀಟರ್ ಇತ್ತು. ಸರ್ ಟೋಟಲ್ ಆಗಿ ಒಂದು 1200 ರೂಪಾಯಿ ಆಗುತ್ತೆ ಅಂತ ಅಂದ್ಬಿಟ್ಟು, ಸರಿ ಆಯ್ತು ಎಲ್ಲ ಸೇರಿಸ್ಬಿಟ್ಟು ನಾನು ಕೊಡ್ತೀನಿ, ಸ್ವಲ್ಪ ಎಕ್ಸ್ಟ್ರಾನೇ ಹಾಕೊಡ್ತೀನಿ, ಹೋಗಪ್ಪ ಅಂತ ಅಂದ್ರು. ನಾನು ಹೊರಟೆ ಗುರು. ಇದೇನು ಅಲ್ಲಿ ಇಲ್ಲಿ ಅಲ್ಲ, ಕೋಲಾರ ನಿಯರ್, ಇನ್ನೇನು ಒಂದು 10 ಕಿಲೋಮೀಟರ್ ಆ ಕಡೆ ಹೋದ್ರೆ ಕೋಲಾರಪ್ಪ, ಅಷ್ಟು ದೂರ ಇದೆ. ಸರಿ ಆಯ್ತು, ಏನೋ ಕಷ್ಟಪಟ್ಟು ದುಡಿದ್ರೆ ನಮ್ಗೊಂದ್ 4 ರೂಪಾಯಿ ಬರುತ್ತೆ ಅಂತ ಅನ್ಬಿಟ್ಟು ನಾನು ಹಿಂದೆ ಮುಂದೆ ನೋಡಿದಿರ ಆಯ್ತು ಅಂತ ಅನ್ಬಿಟ್ಟು ಹೇಳ್ಬಿಟ್ಟು ಹೋದೆ. ನಿಯರ್ಲಿ ನಾನು ಹೋದೆ ಡ್ರಾಪ್ ಲೊಕೇಶನ್ ಹತ್ರ ಹೋಗ್ಬಿಟ್ಟೆ. ಡ್ರಾಪ್ ಲೊಕೇಶನ್ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಮಾತಾಡಿ ಮತ್ತೆ ಅಲ್ಲಿಂದ ಬಿಲ್ ಹಾಕ್ಸ್ಕೊಂಡು ನಾನಾದ್ರೆ ಹೊರಟು ಬಿಟ್ಟೆ ಫೈನಲ್ ಆಗಿ ಕೋಲಾರ ಕಡೆ. ಅದು ಏನ್ ಸ್ವಲ್ಪ ಇರ್ಲಿಲ್ಲ, 70 ಕಿಲೋಮೀಟರ್ ಮೇಲೇನೆ ಇತ್ತು. ಸರಿ ಆಯ್ತು ಅಂತ ಹೊರಡು ಸೊ ಆ ಕಡೆ ಹೋಗ್ತಾ ನೋಡ್ತಿದ್ರೆ ಸಖತ್ ಲೊಕೇಶನ್ಸ್ ಮಾತ್ರ ಸಖತ್ತಾಗಿತ್ತು. ನಿಯರ್ಲಿ ನಮ್ಮ ಊರ್ ನೋಡ್ದಂಗೆ, ನಮ್ಮ ಊರ್ ಹತ್ರ ಹೋದ್ರೆ ಆ ಕಡೆ ಹೆಂಗೆ ಬೆಳೆಗಳು ಹಾಕಿರ್ತಾರೋ ಸೇಮ್ ಅದೇ ತರನೇ ಈ ಕಡೆನು ಬೆಳೆಗಳು ಹಾಕಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಕೂಡ. ಲೈಕ್ ನಮ್ಮೂರ್ ಕಡೆನೆ ಬಂದ್ಬಿಟ್ಟಿದ್ದಂಗಿದೆ ಅಲ್ಲ ಅಂತ ಅನ್ಬಿಟ್ಟು ನನಗಾದ್ರೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಿಮ್ಗೆ ಏನ್ ಅನಿಸ್ತಿದೆ ಈ ಲೊಕೇಶನ್ ನೋಡ್ಬಿಟ್ಟು? ಸೊ ಇದಂತೂ ನನ್ಗನ್ಸಿದೆ ಮಳೆಗಾಲದಲ್ಲಿ ಆಗಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಸುತ್ತಲೂ ಬೆಳೆಗಳಿರ್ತಿತ್ತು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಸೊ ನೀವು ಕೂಡ ಕಾಮೆಂಟ್ ಮಾಡಿ ನಿಮ್ಗೆ ಏನ್ ಅನಿಸ್ತು ಅಂತ ಅನ್ಬಿಟ್ಟು. ಲಿಟ್ರಲಿ ನನ್ಗೆ ಏನ್ ಅನ್ಸಿದೆಪ್ಪ ಅಂತಂದ್ರೆ, ನಾನು ಇದೇ ಕಡೆನೆ ಸೆಟ್ಲ್ ಆಗ್ಬಿಡೋಣ, ಏನಕ್ಕೆ ಸುಮ್ನೆ ಬೆಂಗಳೂರಿಗೆ ಹೋಗೋದು ಅಂತ ಅನ್ಬಿಟ್ಟು ಅನ್ಸ್ಬಿಡ್ತು ನನ್ಗೆ. ಯಾಕೆ ಅಂತಿದೀನಿ ಅಂತಂದ್ರೆ, ಸೌಂಡು, ಪೊಲ್ಯೂಷನ್, ಬಾ ಒಂದಲ್ಲ ಗುರು ನಮ್ ಬೆಂಗಳೂರಲ್ಲಿ. ಆದ್ರೆ ಬೆಂಗಳೂರಲ್ಲಿ ಉಳಿದಿರೋ ಕಾರಣ ಅಂದ್ರೂ ಇಷ್ಟೇ, ಬೆಂಗಳೂರಲ್ಲಿ ದುಡಿದ್ರೆ ಸ್ವಲ್ಪ ಏನೋ ಮನೆ ಕಡೆಗೆ ಒಂದ್ ಸ್ವಲ್ಪ ಇದ್ ಮಾಡ್ಬೋದು ಅಂತ ಅನ್ಬಿಟ್ಟು ಮಿಡಿಲ್ ಕ್ಲಾಸ್ ಕಮಿಟ್ಮೆಂಟ್ಸ್ ಅನ್ನೋದು ಬಿಡಲ್ಲ. ಅದಕ್ಕೋಸ್ಕರ ಒತ್ತಾಯವಾಗಿ ಬೆಂಗಳೂರಲ್ಲಿ ಇರೋದಷ್ಟೇನೆ. ಸೊ ಆದ್ರೂ ಏನು ಮಾಡಕ್ಕಾಗಲ್ಲ, ನಮ್ ಕಷ್ಟ ನಾವು ಪಡ್ಲೇಬೇಕು. ಬೇರೆ ಯಾರಿಗಾದ್ರೂ ಹೇಳ್ಕೊಂಡ್ರೆ ಏನ್ ಪ್ರಯೋಜನ? ನನ್ಗಂತೂ ಲಿಟ್ರಲಿ ನೋಡ್ತಾ ಇದ್ರೆ ಇಲ್ಲೇ ಸೆಟ್ಲ್ ಆಗ್ಬಿಡೋಣ ಅಂತ ಅನ್ಸಿದೆ. ಈ ಲೇಕ್ಸು, ಈ ಕೆರೆಯಲ್ಲಿ ನೋಡ್ತಿದ್ರೆ ನನ್ಗೆ ಹೋಗ್ಬಿಟ್ಟು ಮೀನ್ ಹಿಡ್ಕೊಂಡು ಇಲ್ಲೇ ಫ್ರೈ ಮಾಡ್ಕೊಂಡು ಇಲ್ಲೇ ತಿನ್ಕೊಂಡು ಇಲ್ಲೇ ಇದ್ಬಿಡೋಣ ಅಂತ ಅನ್ಬಿಟ್ಟು ಅನಿಸ್ತಾ ಇದೆ, ಆದಿಮಾನವರ ತರ. ಸೊ ಆದ್ರೆ ಹಂಗಿರಕ್ಕಾಗಲ್ಲ, ಕಮಿಟ್ಮೆಂಟ್ಸ್. ಹೋಗ್ತಾ ಇದೀನಿ ಇನ್ನೇನು ಡ್ರಾಪ್ ಲೊಕೇಶನ್ಗೆ ನಿಯರ್ಲಿ ಬಂದೆ. ಸೊ ಬಂದ್ಬಿಟ್ಟಾದ್ಮೇಲೆ ಇಲ್ಲಿ ನೋಡಿದ್ರೆ ಮಹೇಂದ್ರ ಕಂಪ್ನಿ. ಸರಿ ಆಯ್ತು ಅಂತ ಅನ್ಬಿಟ್ಟು ಅಲ್ಲಿ ಸೆಕ್ಯೂರಿಟಿ ಒಳಗಡೆ ಬಿಟ್ಟಿಲ್ಲ. ಸರ್ ಅವ್ರಂದ್ರು ಆ ಕಡೆ ಗಾಡಿ ನಿಲ್ಸ್ಬಿಟ್ಟು ಎತ್ಕೊಂಡ್ ಬನ್ನಿ ಅಂತ. ಗುರುವೇ ಇದೇನು 2 ಕೆಜಿ 3 ಕೆಜಿ ಇರೋದಲ್ಲ, 4 ಕೆಜಿ ಇದೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಇಲ್ಲೇ ಬಿಟ್ಬಿಡ್ತೀನಿ, ನೀವೇ ಎತ್ಕೊಂಡು ಹೋಗ್ಕೊಳ್ಳಿ, ನನ್ಗೆ ಅವಶ್ಯಕತೆ ಇಲ್ಲ, ನಾನಂತೂ ಕ್ಯಾರಿ ಮಾಡಕ್ಕಂತೂ ನನ್ನ ಕೈಯಲ್ಲಿ ಆಗಲ್ಲ, ವೆಯ್ಟ್ ಜಾಸ್ತಿ ಇದಾವೆ ಈ ಟೈರ್ಗಳು ಅಂತ ಅಂದ್ಬಿಟ್ಟು ನಾನಾದ್ರೆ ಅಂದೆ. ಸೊ ಅದಾದ್ಮೇಲೆ ಅವ್ರು ಒಳಗಡೆ ಹೋಗಿ ಅವ್ರ ಹತ್ರ ಎಲ್ಲ ಮಾತಾಡಿಸ್ಕೊಂಡು ಬಂದು ಸರಿ ಆಯ್ತು ಅಂತ ಅಂದ್ಬಿಟ್ಟು ಫೈನಲಿ ಬಿಟ್ರು. ಸೊ ಕಸ್ಟಮರ್ ಬಂದ್ಬಿಟ್ಟು ನನಗೆ 2800 ರೂಪಾಯಿ ಆಗ್ಬಿಟ್ಟ. ಸೊ ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಬಂದಿದ್ದಕ್ಕೂ ಒಂದು ಒಳ್ಳೆ ಲಾಭ ಆಯ್ತು ಬಿಡಪ್ಪ. ಸೊ ನೆಲಮಂಗಲದಿಂದ ಬೊಮ್ಮಸಂದ್ರಗೆ 54 ಕಿಲೋಮೀಟರ್ 60 ಕಿಲೋಮೀಟರ್ ಸಮಥಿಂಗ್ ಇತ್ತು. ಅಲ್ಲಿಂದ ನನಗೆ ಬಂದಿದ್ದು ಇಲ್ಲಿ 70 ಕಿಲೋಮೀಟರ್. ಸೊ ಟೋಟಲ್ ಆಗಿ ಒಂದು 120-130 ಕಿಲೋಮೀಟರ್ ಆಗಿರುತ್ತೆ. ಸೊ ಅದ್ರಿಗೆ ಕಸ್ಟಮರ್ ಹಾಕಿದ್ರು ಸ್ವಲ್ಪ ಎಕ್ಸ್ಟ್ರಾನೇ ಸೇರ್ಸ್ ಹಾಕ್ತೀನಿ ಸರ್, ಕಷ್ಟಪಟ್ಟಿದ್ದೀರಾ, ಯಾರು ತಗೊಂಡೋಗ್ತಿರ್ಲಿಲ್ಲ ಬೈಕಲ್ಲಿ ಅಷ್ಟೊಂದ್ ದೂರ, ಸರ್ ನೀವು ತಗೊಂಡೋಗಿದ್ದೀರಾ, ಅದಕ್ಕೆ ನಿಮ್ಗೆ ಹೆಡ್ಸ್ ಆಫ್ ಅಂತ ಅಂದ್ಬಿಟ್ಟು ಹೇಳಿ 2800 ರೂಪಾಯಿ ಹಾಕಿದ್ರು. ಆಮೇಲೆ ನನಗೆ ನಮ್ಮ ಚಿಕ್ಕಗುಬ್ಬಿಗೆ ಒಂದು ಆರ್ಡರ್ ಸಿಕ್ತು. ಸೊ ಅಲ್ಲಿಂದ ಬಂದಾಗ ನನಗೆ ಟೋಟಲ್ ಆಗಿ ಅಮೌಂಟ್ ಎಷ್ಟನ್ನ ಆಯ್ತಪ್ಪ ಅಂತಂದ್ರೆ, ರ್ಯಾಪಿಡೋದಲ್ಲಿ ಬಂದ್ಬಿಟ್ಟು 712 ರೂಪಾಯಿ ರ್ಯಾಪಿಡೋದಲ್ಲಿ ಆಗಿದೆ. ಪೋರ್ಟ್ರಲ್ಲಿ ಬಂದ್ಬಿಟ್ಟು ಅವ್ರು ಹಾಕಿರೋದು, ನಾನು ಆಫ್ಲೈನ್ ಅಲ್ಲಿ ಮಾಡಿರೋದು ಎಲ್ಲ ಸೇರ್ಬಿಟ್ಟು ನನಗೆ ಆಗಿದ್ದೆ ಎಷ್ಟಪ್ಪ ಅಂತಂದ್ರೆ 2800 ರೂಪಾಯಿ. 2800 ಪ್ಲಸ್ ಇದೊಂದು 700 ರೂಪಾಯಿ ಎಷ್ಟಾಯ್ತು?
₹3,510 ನನಗಾದ್ರೆ ಟೋಟಲ್ ಆಗಿ ಅರ್ನಿಂಗ್ ಆಗಿದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇವತ್ತು ತುಂಬಾ ಜನಕ್ಕೆ ಡ್ಯೂಟಿಗಳೇ ಬಂದಿಲ್ಲ ಅಂತದ್ರಲ್ಲಿ ನನಗೆ ಒಂದು ಆಫ್ಲೈನ್ ರೈಡ್ ಸಿಕ್ಕಿದ್ದಕ್ಕೆ ಆಫ್ಲೈನ್ ಯಾಕಪ್ಪ ತಗೊಂಡೋದೆ ಅಂತ ಅಂದ್ಬಿಟ್ಟಂದ್ರೆ ಅವರು ಬುಕ್ ಮಾಡಕ್ ಟ್ರೈ ಮಾಡಿದ್ರು, ಆದ್ರೆ ಬುಕ್ ಆಗಿಲ್ಲ, ತುಂಬಾ ದೂರ ಇದೆ ಅಂತ ಅನ್ಬಿಟ್ಟು ಅನ್ಸುತ್ತೆ. ಅದಕ್ಕೆ ಬುಕ್ ಆಗಿಲ್ಲ ಸರ್, ಬುಕ್ ಆಗ್ತಾ ಇಲ್ಲ ಸರ್, ಆದ್ರೆ ಪರವಾಗಿಲ್ಲ ತಗೊಂಡೋಗಿ ಅದ್ ಅಮೌಂಟ್ ನಿಮ್ಗೆ ಕೊಡ್ತೀನಿ ಅಂತ ಅನ್ಬಿಟ್ಟು ಅಂದ್ರು. ನನ್ ಸರಿ ಆಯ್ತು ಅಂತ ನಾನ್ ತಗೊಂಡೋದೆ. ಇದೇ ತರ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ ನ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇದೇ ತರ ವಿಡಿಯೋಗಳು ಮಾಡ್ತಿದ್ರೆ 10 ಜನಕ್ಕೆ ಒಳ್ಳೇದಾಗುತ್ತೆ, ಜೊತೆಗೆ ನಮ್ಮ ರೈಡರ್ಸ್ ಕೂಡ ಒಂದು ಒಳ್ಳೆ ಮೆಸೇಜ್ ಆಗುತ್ತೆ, ಅವ್ರಿಗೂ ಕೆಲಸ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಆಸಕ್ತಿ ಬರುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.